ವಿಜಯಪುರ ಏಳೋರು ಇಲ್ಲ ಕೇಳೋರು ಇಲ್ಲ. ವಿಜಯಪುರ ನಾಡ ಕಚೇರಿ ಬೆಳಗ್ಗೆ 11 ಗಂಟೆಯಾದರೂ ಕಚೇರಿಯಲ್ಲಿ ಯಾರೂ ಇರುವುದಿಲ್ಲ. ಇಲ್ಲಿಗೆ ಬರುವ ಅಧಿಕಾರಿಗಳಿಗೆ ಸಮಯವೇ ಇಲ್ಲ. ಈ ಅಧಿಕಾರಿಗಳನ್ನು ಕೇಳುವವರು ಯಾರೂ ಇಲ್ಲ. ಇನ್ನು ಸ್ವಚ್ಛತೆಯಂತೂ ಮರೀಚಿಕೆ. ಕಚೇರಿಗೆ ಬರುವ ಸಿಬ್ಬಂದಿಯು ಕಸ ಸಹ ಗೂಡಿಸುವುದಿಲ್ಲ. ಕಚೇರಿ ಒಳಗೆ ಮತ್ತು ಹೊರಗೆ ಕಸವೋ ಕಸ. ನಾಡ ಕಚೇರಿ ಆವರಣವು ಕಸದಿಂದ ತುಂಬಿ ಹೋಗಿದೆ. ಬೆಳಗ್ಗೆ 11 ಗಂಟೆಯಾದರೂ ಕಸ ವಿ ಮತ್ತು ಸಿಬ್ಬಂದಿಗಳು ಬರುವುದೇ ಸಮಯ, ಹೋಗುವುದೇ ಸಮಯ. ಏಳೋರು ಕೇಳೋರು ಇಲ್ಲದ ನಾಡ ಕಚೇರಿ. ಇನ್ನು ಕಳೆದ 2 ವರ್ಷಗಳಿಂದ ಉಪ ತಹಸೀಲ್ದಾರ್ ಇಲ್ಲಿ ಕಾರ್ಯನಿರ್ವಹಿಸಲು ಯಾರೂ ಬಂದಿಲ್ಲ. ಮನೆ ಯಜಮಾನನೇ ಇಲ್ಲದ ಮೇಲೆ ಮನವು ಸರಿಯಾಗಿರುವುದೇ. ಈ ಬಗ್ಗೆ ಕೂಡಲೇ ಮೇಲಾಧಿಕಾರಿಗಳು ಗಮನಹರಿಸುವಂತೆ ಸ್ಥಳೀಯ ನಿವಾಸಿ ಅಶ್ವತ್ಥಪ್ಪ ಆಗ್ರಹಿಸಿದ್ದಾರೆ. ಸರ್ಟಿಫಿಕೇಟ್ ಮಾಡ್ಸಕ್ ಬಂದಿದ್ದೀರಿ. 10 ಗಂಟೆಗೆ ಬರ್ಬೇಕಾಗಿರೋರು ಇಷ್ಟೊತ್ತಾದ್ರೂ ಆಫೀಸರ್ಗಳು ಬರಲ್ಲ. ಕೇಳೋರಿಲ್ಲ, ಮಾಡೋರಿಲ್ಲ. ಏನನ್ನ ಕೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳಿ ಕಳಿಸ್ತಾ ಇರ್ತಾರೆ. ಅದಕ್ಕೆ ಜವಾಬು ಸರಿಯಾಗಿ ಕೊಡಲ್ಲ. ಎಷ್ಟೊತ್ತಿಗೆ ಬಂದ್ರಿ ನೀವು? ನಾವು 10 ಗಂಟೆಗೆ ಬಂದ್ರಣ. 9:45 ಬಂದ್ರೆ 10 ಗಂಟೆ 10:15 ಆಗಿದ್ರು ಇನ್ನೂ ತೆಗ್ದಿಲ್ಲ. ಅದು ಯಾರು ಕೇಳ್ತಾರೋ ಯಾರು ಅಧಿಕಾರಿಗಳವರ ಗೊತ್ತಿಲ್ಲ. ನಿಮ್ಮ ಹೆಸರಣ್ಣ? ಅಶೋಕ್ ಅಂತ. ಹೌದಾ? 10:15 ಆದ್ರೂ ಬಂದಿಲ್ಲ? ಏನ್ ಕೆಲ್ಸಕ್ಕ? ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ. ನೀವು ಡ್ರೈವಿಂಗ್ ಕಲಿಯಬೇಕೆ? ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್. ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ 1ನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ. ಡ್ರೈವಿಂಗ್ ಕಲಿಯುವವರು, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು. ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ DL ಅನ್ನು ಸಹ ಮಾಡಿಸಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ವಿಜಯಪುರ. ಅಂಬರೀಶ್ ಮತ್ತು ಮಹೇಶ. ಹೆಚ್ಚಿನ ಮಾಹಿತಿಗಾಗಿ 9900340360 8095176143. ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್, ನಾಡ ಕಚೇರಿ ಮುಂದೆ, ವಿಜಯಪುರ ಟೌನ್. ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ. LL ಮಾಡಿಕೊಡಲಾಗುತ್ತದೆ, BL ಮಾಡಿಕೊಡಲಾಗುತ್ತದೆ. ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ದಯವಿಟ್ಟು.
ಮಹೇಶ್, ಅಂಬರೀಶ್.